ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೋರಾಟಗಾರರಿಗೂ ಸದ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣಗಳಾಗಿದ್ದಾವೆ ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಸಂಗತಿ. ನೋಡಿ, ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿ ಇಂದಿನ ದಿನ ನಮ್ಮ DK ಸಾಹೇಬರು ಟೌನ್ಶಿಪ್ ಮಾಡ್ಬೇಕಂತೇಳಿ ಬಿಡದಿನ ಸಿಮೆಂಟ್ ನಗರ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿನ ರೈತರು ಒಂದು ಇಂಚು ಜಾಗ ಕೊಡೋದಿಲ್ಲ, ನಮ್ಮ ಜಾಗ ನಮ್ಮ ಹಕ್ಕು ಅಂತೇಳಿ ಅವರು ಹೋರಾಟ ಮಾಡ್ಕೊತ 1 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಅದು ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದರೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಕಮ್ಮಿ ಜನ ಸಪೋರ್ಟ್ ಮಾಡಿದ್ರು. ದಯವಿಟ್ಟು ರೈತರಿಗೆ ಸಪೋರ್ಟ್ ಮಾಡಿ. ದುಡ್ಡು ತಿಂತಕ್ಕಂಥದ್ದು ಅನ್ನ. ರೈತರ ಬದುಕನ್ನೇ ಕಿತ್ಕೊಂಡು ಈ ಥರ ಹಾಳು ಮಾಡ್ತಾ ಹೋದರೆ ರೈತರು ಬೆಳೀತಕ್ಕಂಥ ಭೂಮಿ ಎಲ್ಲಿಂದ ಬರುತ್ತೆ ಹೇಳಿ? ಬರಡು ಭೂಮಿ ಅಲ್ಲಿ ಏನು ಬೆಳೆಯೋದಿಲ್ಲ, ರೈತರೇ ಇಲ್ಲ. ಪಾಪ ಅಲ್ಲಿ 80% ಮಂದಿ 80% ರೈತರು ಒಪ್ಪೇ ಇಲ್ಲ. ಅದರ ಸಮೇತ ಇವರು ಟೌನ್ಶಿಪ್ ಮಾಡಬೇಕು, ನಿಮ್ಮ ದುಡ್ಡನ್ನು ಕೋರ್ಟಲ್ಲಿ ಹಾಕ್ಬಿಡ್ತೀವಿ, ನೀವು ಯಾವ ಬೇಕಾದ್ರೆ ತಗೊಳ್ಳಿ, ನಾವು ಈಗಿನೇ ಬಂದು ಹಂಗೆ ಮಾಡ್ತೀವಿ ಅಂತೇಳಿ ನಮ್ಮ DK ಸಾಹೇಬ್ ಹೇಳ್ತಕ್ಕಂಥದ್ದು. ಅದೇ DK ಸಾಹೇಬರು ನೀರಿಲ್ಲದೆ ಕಂಗಾಲಾಗಿರ್ತಕ್ಕಂಥ ರೈತರಿಗೆ ಅವರ ಕ್ಷೇತ್ರದಲ್ಲಿ ಏನು ಹೇಳಿದರು? ಕನಕಪುರ ಕ್ಷೇತ್ರದಲ್ಲಿ ಬೇರೆ ಕಡೆಯಿಂದ ನೀರನ್ನು ತರಿಸಿ ಕೆರೆಗಳಿಗೆ ನೀರನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗದಂಗೆ ನೀವು ಒಂದು ಇಂಚು ಜಾಗ ಸಮೇತ ಮಾರುವುದಕ್ಕೆ ಅವಕಾಶ ಕೊಡಲ್ಲ. ನಾನು ನಿಮ್ಮ ನೋಡಿ ಸ್ನೇಹಿತರೆ, DK ಸಾಹೇಬರು ಕನಕಪುರದ ಬಂಡೆ. ಅವರ ಕ್ಷೇತ್ರಕ್ಕೆ ನೀರಿನ ಸಮಸ್ಯೆ ಆದಾಗ ಜನಗಳು ಮಾರ್ತೀವಿ ಹಂಗೆ ಹಿಂಗಂತೆಲ್ಲ ಧ್ವನಿ ಎತ್ತಾಗ 1 ಇಂಚು ಜಾಗ ಸಮೇತ ಮಾರಕ್ಕೆ ಹೋಗಬೇಡಿ. ನಿಮಗೆ ನೀರಿನ ಸಮಸ್ಯೆ ಇದ್ದರೆ ನಾನು ಬೇರೆ ಕಡೆಯಿಂದ ನೀರನ್ನು ಸರಬರಾಜು ಮಾಡಿ ಕೆರೆಗಳಿಗೆ ನಿಮ್ಮಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ, ಹಾಗೆ ಹೀಗೆ ಇರ್ತಕ್ಕಂಥ ವ್ಯಕ್ತಿ. ಅಲ್ಲಿ ಜನಗಳು ವಾಸ ಮಾಡ್ತಿದ್ದಾರೆ, ಜನ ಇರ್ತಕ್ಕಂಥದ್ದು. ಬಿಡದಿಯಲ್ಲಿ ಜನಗಳಿದ್ದಾರಾ? ಇಲ್ವಾ? ಕಾಡು ಮುರುಗಳಿದ್ದಾವ, ಬರಡು ಭೂಮಿ ಅಂತ ಹೇಳ್ತಿದ್ದಾರಲ್ಲ. ದಯವಿಟ್ಟು ಸ್ವಾಮಿ, ಇನ್ನೊಮ್ಮೆ ನಿರ್ಧಾರ ಮಾಡೋ ಹೊತ್ತಿನಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಹೇಗೆ ಮಾಡ್ತಿರೋ ಇನ್ನೊಂದು ಕ್ಷೇತ್ರವನ್ನು ಹಾಗೆ ನೋಡ್ಕೋಬೇಕು. ಅದನ್ನ ಬಿಟ್ಟು ಸುಮ್ಮನೆ ಕೊಚ್ಚೆ ನೀರನ್ನು ಬಿಡಿಸುವಂಥ ವ್ಯವಸ್ಥೆ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಉಂಟಾ? ಆ ಫ್ಯಾಕ್ಟ್ರಿಗಳಿಗೆ ಕಡಿವಾಣ ಹಾಕುವಂಥ ತಾಕತ್ತು ನಿಮಗಿಲ್ವಾ? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ರೈತರ ಜಮೀನನ್ನು ರೈತರಿಗೆ ಬಿಟ್ಬಿಡಿ. ಇದು ನಮ್ಮ ನಿಲುವು. ಯಾವತ್ತಿಗೂ ನಾವು ರೈತರ ಪರವಾಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ 1500 ಏನು ಮಂದಿ ಸತ್ತೋಗಿದ್ದಾರಲ್ಲ, ಅದೆಲ್ಲ ರಿಪೋರ್ಟ್ ಬರ್ತಾ ಇದೆ. ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾರಿಕೊಂಡ ಮಾಧ್ಯಮಗಳು ಧ್ವನಿ ಮಾಡ್ತಾ ಇಲ್ಲ. ಏನಾದರೂ ಸಾಕು, ಕಾಮನನ ಪರವಾಗಿ ಒಂದಿಷ್ಟು ಇಂಚು ಸಿಕ್ಕರೆ ಸಾಕು, ಷಡ್ಯಂತ್ರ ಮಾಡಿದರೆ ಹಾಗೆ ಈಗ ಅಂತ ಹೇಳಿದಟ್ಟಿಗೆ ಅದನ್ನ ತಾಂಬಂದು ಎಪಿಸೋಡ್ ಮಾಡ್ತಾರೆ. ಸೌಜನ್ಯ ಹೋರಾಟಗಾರರ ಮೇಲೆ ಗೂಬೆ ಕುಂದಿರಿಸುವಂಥ ಕೆಲಸ ಪ್ರತಿದಿನ ಮಾಡ್ತಾನೆ ಇರ್ತಾರೆ. ಆದರೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. 17 ಮಂದಿ ದಾಖಲಾತಿ ಟ್ಯಾಲಿ ಆಗ್ತಾ ಇಲ್ಲ. ಚಿನ್ನೆ ಅವತ್ತಿನೇನು ಏನು ಹೇಳಿದ್ನಲ್ಲ, ಅಂದರೆ ಜಡ್ಜ್ ಮುಂದೆ ಹೇಳಿರ್ತಕ್ಕಂಥ ಮಾತುಗಳು ಸುಳ್ಳ? ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವ? ಏನು ಸುಮ್ಮನೆ 200 ಕೋಟಿ ಅಂತೇಳಿ ಸುಮ್ಮನೆ ಸಗಣಿಗಳು ಹುಳುಗಳು ಹೆಂಗೆ ಬಗ ಎದ್ದು ಬರ್ತಾವೋ ಆ ಥರ ಎದ್ದು ಬಂದು ಮಾಧ್ಯಮಗಳೆಲ್ಲ ಕಿರಿಚ್ತಾ ಇದ್ದಾರೆ. ನೋಡಿ, ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಗೆ ಇಷ್ಟೊಂದು ಧಕ್ಕೆ ಮಾಡ್ತಾ ಇದ್ದಾರೆ, 200 ಕೋಟಿ ಹಗರಣ 300 ಕೋಟಿ ಹಗರಣ ಹಾಗೆ ಹೀಗೆ ಅಂತೆಲ್ಲ ಬಿಂಬಿಸ್ಕೊಂಡು ಇಲ್ಲ ಸಲ್ಲದ ಆರೋಪಗಳಿಗೆ ಇವರೇ ಸುಮ್ಮನೆ ಶಿಕ್ಷೆ ಆಗಿಬಿಡಬೇಕು. ಇದೇ ಮಾಡಿರ್ತಕ್ಕಂಥ ಕೃತ್ಯ, ಹೀಗೆ ಆಗಿರ್ತಕ್ಕಂಥದ್ದು ಹಾಗೆ ಆಗಿರ್ತಕ್ಕಂಥದ್ದು. ಇವರೇ ಟ್ರಯಲು, ಇವ್ರದೇ ಕೋರ್ಟು. ಬೇರೆ ಯಾವುದೇ ಆ್ಯಂಗಲಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಒಂದೇ ಆ್ಯಂಗಲ್, ಹೆಂಗೆ ಧರ್ಮಸ್ಥಳದ ಕಾಮನವನ್ನು ಬಚಾವ್ ಮಾಡುವ ಆ್ಯಂಗಲ್. ಬಚಾವ್ ಮಾಡೋಕ್ಕೋಸ್ಕರನೇ ಈ ಥರ ಮಾಡ್ತಕ್ಕಂಥದ್ದು. ನಿಮಗೆಲ್ಲ ಅನಿಸ್ತಲ್ವಾ? ಅಲ್ಲ ರೀ, ಅಲ್ಲಿ ಸತ್ತಿರ್ತಕ್ಕಂಥ ಹಿಂದೂಗಳು ಬಾಂಗ್ಲೆಗುಡ್ಡೆಯಲ್ಲಿ ರಾಶಿ ಮುಳ್ಳು ಸಿಕ್ಕಿದ್ದಾವೆ, 1000ಕ್ಕಿಂತ ಹೆಚ್ಚು ಮಾನವನ ಅಸ್ಥಿಪಂಜರಗಳು ಸಿಕ್ಕಿವೆ. ಇದ್ರ ಬಗ್ಗೆ ಯಾಕ್ರಿ ನಿಮ್ಗೆ ಕರುಣೆ ಇಲ್ಲ? ಏನಾದರೂ ಹೇಳಿದ್ರೆ ಸಾಕು, ಬುರುಡೆ ಗ್ಯಾಂಗ್ನವ್ನು ಮತ್ತೊಮ್ಮೆ ಬಂದುಬಿಟ್ಟ. ಸೌಜನ್ಯ ಹೋರಾಟಗಾರರ ಮೇಲೆ ಕಂಪ್ಲೇಂಟು, ನಮ್ಮ ಗಿರೀಶ್ ಮಠದ ಮೇಲಿದ್ದ ಕಂಪ್ಲೇಂಟು ಹೈಕೋರ್ಟಲ್ಲಿ ವಜಾಗೊಂಡಿದೆ. ಸುಳ್ಳು ಕಂಪ್ಲೇಂಟ್ ನಿಂತ್ಕೊಳ್ಳಲ್ಲ ರೀ, ಹೊಡೆದು ಹೋಗ್ತಾನೆ ಇರ್ತವೆ. ನೀವು ಎಷ್ಟು ಕಂಪ್ಲೇಂಟ್ ಕೊಡ್ತಾ ಇರಿ, ಮುಂದಕ್ಕೆ ಹೋಗ್ತಾ ಇರೋದೆ.
ಸತ್ಯಾಂಶ ಜನಗಳಿಗೆ ಎಲ್ಲ ಗೊತ್ತು, ಆದರೆ ಅರ್ಥ ಮಾಡ್ಕೊಂಬುವಂಥ ತಾಕತ್ತು ಇದೆ. ಆದರೆ ಧರ್ಮಸ್ಥಳದ ಬಡ್ಡಿ ದುಡ್ಡಿಗೆ ಆಸೆ ಪಟ್ಟು ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹೌದಾ ಸ್ನೇಹಿತರೆ, ನಡೆದಿರ್ತಕ್ಕಂಥದ್ದು ಸತ್ಯ. ಅದೇ ರಾಜಕಾರಣಿಗಳು ನೋಡಿ, ಅವರು ಅಷ್ಟು ಕೋಟಿ ಡೀಲ್ ಆಗಿಲ್ಲ, ಇಷ್ಟು ಕೋಟಿ ಡೀಲ್ ಆಗಿಲ್ಲ, ಆಪ್ರೇಷನ್ ಕಮಲ ಮಾಡಿಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಹಣ ಮಾಡಲಿ, ಹಂಗೆ ಮಾಡಲಿ, ಹಿಂಗೆ ಮಾಡಲಿ. ಅಲ್ಲ ಸ್ವಾಮಿ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದಲ್ಲಿ ಇದ್ದಾರಾ? ಅವ್ರ ಶಕ್ತಿ ಏನಾದರೂ ಇದೆಯಾ? ನಮಗಂತೂ ಇದೆ ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ. ಬಟ್ ನೀವು ಇದೆ ಅಂತೇಳಿ ಅಲ್ಲಿ ಹಣ ಮಾಡೋಕ್ಕೆ ಕೊಟ್ಟಿದ್ದೀರಿ. ಅಲ್ಲೇ ಸತ್ತಿರ್ತಕ್ಕಂಥ ಸೌಜನ್ಯಳಿಗೆ, ಪದ್ಮಲತಳಿಗೆ, ಇವರಿಗೆಲ್ಲ ನ್ಯಾಯ ಬೇಡವಾ? ವೇದವಲ್ಲಿ, ಆನೆಮಾವತ, ಮಂಜುನಾಥ ಸ್ವಾಮಿ ಎದುರಲ್ಲಿರ್ತಕ್ಕಂಥ ಆನೆಮಾವತ ಯಮುನ ನಾರಾಯಣ ಸ್ವಾಮಿ ಏನಾದ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾನ? ಅಣ್ಣಪ್ಪ ಸ್ವಾಮಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾನ? ಅವ್ರಿಗೆ ನ್ಯಾಯ ಬೇಡವಾ? ಅವ್ರ ಹಿಂದೂಗಳಲ್ವಾ? ಯಾವತ್ತಾದರೂ ನೀವು ರಾಜಕಾರಣಿಗಳು ಯಾವತ್ತಾದರೂ ಇವರಿಗೆಲ್ಲ ನ್ಯಾಯ ಬೇಕು, ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಹಣೆ ಮಾಡಕ್ಕೆ ಹೊರಟಿದ್ದೀರಾ? ನಿಮ್ಮಲ್ಲಿ ಏನೋ ಒಂದು ಸಣ್ಣ ಆರೋಪ ಬಂದು ಏಟಿಗೆ ನೀವು ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ ರೀ ನಮಗೆ. ಆಪ್ರೇಷನ್ ಕಮಲ ಮಾಡಿದಿರೋ, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ನಮಗಂತೂ ಗೊತ್ತಿಲ್ಲ. ನಿಮ್ಮ ಓನ್ ಅಭಿಪ್ರಾಯ, ನೀವೇನು ಬೇಕಾದ್ರೂ ಮಾಡ್ಕೊಂಡು ಹೋಗಿ, ಜನಗಳಿಗೆ ಭಂಗ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ನಮ್ಮದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಯಾವತ್ತಾದರೂ ಸಮಾಜ ಉದ್ಧಾರ ಆಗಬೇಕು, ಧರ್ಮಸ್ಥಳದಾಗಿರ್ತಕ್ಕಂಥ ಅನ್ಯಾಯಗಳ ನ್ಯಾಯ ಬೇಕು. ಮಂಜುನಾಥ ಸ್ವಾಮಿ ಇದಾನಲ್ಲಿ ಹೋಗಿ ಕೇಳೋಣ, ಪ್ರಶ್ನೆ ಕೇಳೋಣ ಅಂತೇಳಿ ಯಾವತ್ತನ್ನು ಹೋಗಿ ಕೇಳಿದಿರಾ? ಇಂಥ ಹೆಣ್ಮಕ್ಳಿಗೆಲ್ಲ ನ್ಯಾಯ ಸಿಗಲೇಬೇಕು ಅಂತೇಳಿ ಕೇಳಿದಿರಾ? ಯಾಕೆ ಕೇಳಲ್ಲ ಅಂದರೆ ಅಲ್ಲಿ ಧರ್ಮಸ್ಥಳದ ಕಾಮನದ ಕಡೆಯವರು ಇರ್ಬೋದು ಮತ್ತು ಅವರಿಗೆಲ್ಲ ಶಿಕ್ಷೆ ಆಗಿಬಿಡುತ್ತೆ ಅಂತೇಳಿ ಕೇಳಿಲ್ಲ. ನಮಗಂತ ಹಂಗೆ ಅನಿಸುತ್ತೆ, ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಏನಾದರೂ ಹೇಳ್ಬಿಟ್ಟರೆ ಸಾಕು, ಸುಮ್ಮನೆ ಹಂಗೆ ಬಂದು ಕಮೆಂಟಲ್ಲಿ ಬಂದು ಪುಂಗ್ತಾ ಇರ್ತೀರಿ ಹಂಗೆ ಹಿಂಗೆ ಅಂತೇಳಿ. ನಾನಿಲ್ಲಿ 3 ಪಕ್ಷದವ್ರಿಗೆ ಹೇಳ್ತಕ್ಕಂಥ, JCB ಪಕ್ಷ 3ಕ್ಕೆ ಹೇಳ್ತಕ್ಕಂಥದ್ದು. ನಿಮ್ಗೆ ಯಾರಿಗಾದರೂ ಸಮಾಜದ ಮೇಲೆ ಕಳಕಳಿ ಇದ್ದರೆ ಅದೇ ಮಂಜುನಾಥ ಸ್ವಾಮಿ ಹತ್ರ ಹೋಗಿ ಹಣೆ ಮಾಡಿ, ಇವರಿಗೆಲ್ಲ ನ್ಯಾಯ ಸಿಗಬೇಕು, ಕೊಲೆಗಾರ, ಹಂತಕ, ಅಂಧರಾಗಬೇಕಂತೇಳಿ ಹಣೆ ಮಾಡ್ತೀರಾ? ಬರೀ ಅಧಿಕಾರಕ್ಕೋಸ್ಕರ ನೀವು ಹಣೆ ಮಾಡ್ತಕ್ಕಂಥದ್ದು. ಹಣೆ ಮಾಡಿದಟ್ಟು ಏನಾಗುತ್ತೆ? ಸಾಯಲ್ಲಲ್ವಾ? ಅದಕ್ಕೋಸ್ಕರ ಮಾಡ್ತಾಯಿದ್ದೀರಾ? ನಮಗಂತೂ ಗೊತ್ತಿಲ್ಲ. ಸ್ವಾಮೀಜಿ ಯಾರೋ ಒಬ್ಬರು ಹೇಳ್ತಾಯಿದ್ರು ಮಾಧ್ಯಮದಲ್ಲಿ, ತಪ್ಪು ಮಾಡಿರ್ತಕ್ಕಂಥ ಕೃತ್ಯವನ್ನು ಅವರು ಒಪ್ಕೊಳ್ಳದ ಇದ್ದರೆ ಅವರ ವಂಶ ನಿರ್ವಂಶ ಆಗುತ್ತೆ. ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಆನೆಮಾವತನ ತಂಗಿ, ಅವರನ್ನು ಕೊಂದಿರತಕ್ಕಂಥ ವ್ಯಕ್ತಿಗಳ ಫ್ಯಾಮಿಲಿ ಯಾಕೆ ನಾಶ ಆಗಿಲ್ಲ? ಇದು ನಮ್ಮ ಪ್ರಶ್ನೆ. ಸ್ವಾಮೀಜಿ, ನಾವೆಲ್ಲ ಬೇಡ್ಕೊಂಬನು, ಅವ್ರನ್ನ ಯಾರು ಸಾಯಿಸಿದಾರೋ ಅವರ ಫ್ಯಾಮಿಲಿಯನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿರ್ವಂಶ ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಈಗ ಸತತವಾಗಿ 13 ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತ್, ಪ್ರಸನ್ನಕ್ಕ, ವಿಠಲ್ ಗೌಡ್ರು ಬೇಜಾನ್ ಹೋರಾಟಗಾರರು ಕೇಳ್ಕೊಳ್ತಾ ಇದ್ದಾರೆ. 12, 13, 14 ವರ್ಷಗಳಾದವು. ದಯವಿಟ್ಟು ಆ ಕೊಲೆಗಾರರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಿ ಸ್ವಾಮಿ, ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿ ಕೇಳ್ತಾ ಇದ್ದೀವಿ, ಅಣ್ಣಪ್ಪ ಸ್ವಾಮಿ ಕೇಳ್ತಾ ಇದ್ದೀವಿ. 0 ಫಲಿತಾಂಶ. ಹಾಗಾದರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು ಈ ಧರ್ಮಸ್ಥಳದ ಕಾಮಂದರು ಬಂಧಿಸಿದ್ದಾರಾ ಎಂಬ ಸಂಶಯ ನಿಮಗೆ ಕಾಡಲ್ವಾ? ಯಾಕಂದರೆ ಬಾಂಗ್ಲೆಗೂಡದಲ್ಲಿ ಮಾಟ ಮಂತ್ರದ ಕುಡಿಕೆಗಳಿದ್ವು, ಚಿಕ್ಕ ಮಕ್ಕಳನ್ನು ತಗೊಂಡೋಗಿ ಮಟಾಶ್ ಮಾಡ್ತಾಯಿದ್ರು ಎಂಬುದು ಕುರುಹು ಸಿಕ್ಕಿದೆ. ನಮಗಲ್ಲ ರೀ, SIT ತಂಡದವ್ರಿಗೆ ಕುರುಹು ಸಿಕ್ಕಿದೆ. ಅಂದರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನ ಕಟ್ಟಾಕಿದ್ದಾರಾ? ಅಂದರೆ ಅಲ್ಲಿ ಕಟ್ಟಾಕಿಬಿಟ್ಟಾರ ಗುಡದಲ್ಲಿ? ಗೊತ್ತಿಲ್ಲ. ಈ ರಾಜಕಾರಣಿ ವ್ಯಕ್ತಿಗಳು ಮಾತ್ರ ಧರ್ಮಸ್ಥಳಕ್ಕೆ ಹೋಗಿ ಹಾಣೆ ಮಾಡಿದರೆ ಸರೋಗುತ್ತೆ, ಅಲ್ಲಿಗೆ ಹೋಗೋದು ಸರೋಗುತ್ತೆ, ಇಲ್ಲಿಗೆ ಹೋಗಿ ಸರೋಗುತ್ತೆ. ಸ್ವಾಮಿ, ಅದೇ ಊರಿನ ಹೆಣ್ಣುಮಕ್ಕಳಿಗೆ ನ್ಯಾಯ ಇಲ್ಲ, ಅದೇ ಊರಲ್ಲಿ ಸತ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ನ್ಯಾಯ ಇಲ್ಲಲ್ಲ. ನಿಮಗೆ ನ್ಯಾಯ ಕೊಡ್ತಾನ? ನೀವು ಒಪ್ಕೊಳ್ತೀರ ಅದನ್ನ? ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇರೋ ಹೊತ್ತಿಗೆ ಸೌಜನ್ಯ ಕೇಸಾಗಲಿ, ಇನ್ನೊಂದಾಗಲಿ ಜೀವಂತವಾಗಿರ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮಗನ್ಸುತ್ತೆ ದೇವರಿದ್ದಾನಂತೇಳಿ. ದೇವರು ಆಲ್ರೆಡಿ ಶಿಕ್ಷೆ ಕೊಟ್ಟಿದ್ದಾನೆ ಅವರಿಗೆ. ಅಂದರೆ ಮಾನಸಿಕವಾಗಿ ಅವರಾಗೆ ಅವರ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಚಿತ್ರಹಿಂಸೆಯಿಂದ ಅವರಾಗೆ ಅವ್ರಿಗೆ ಬಂದು ಒಪ್ಕೊಳ್ಳೇಬೇಕು. ಆ ಥರ ಮಾಡ್ತಾನೆ ಅಂತೇಳಿ ನಮ್ಮ ಅಭಿಪ್ರಾಯ. ನಮಗನ್ಸುತ್ತೆ
ನಿಮಗನ್ಸುತ್ತಾ? ನೀವು ಸಮೇತ ಅದೇ ರೀತಿ ಕೇಳ್ಕೊಳ್ಳಿ. ಕುರ್ಚಿ ಆಸೆ ಬಿಟ್ಬಿಡಿ. ಕುರ್ಚಿಗೋಸ್ಕರ ನೀವೇನೆಲ್ಲ ಮಾಡ್ತೀರ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತು. ಅದನ್ನು ಬಿಟ್ಬಿಡಿ. ಹಿಂದೂಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ಸುಮ್ಮನೆ ಧರ್ಮಸ್ಥಳದ ಕಾಮಂದ ಹೇಳಿದ, ಇನ್ನೊಬ್ರು ಹೇಳಿದ್ರು ಅಂತ ಹೇಳಿ ಜಾತ್ರೆ ಥರ ಹೋಗ್ತಾ ಇದ್ದೀರಲ್ಲ. ನಾನು ಒಂದು 50 ಕಾರು, ನಾನು ಒಂದು 100 ಕಾರು. ಧರ್ಮಯಾತ್ರೆ ಯಾವ ಧರ್ಮಕ್ಕೆ ಧಕ್ಕೆ ಆಗಿದೆ ಸ್ವಾಮಿ? ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲಿನ ಹೋರಾಟಗಾರರು ಮಾಡಿಲ್ಲ, ಇನ್ಯಾರೂ ಮಾಡೋದೇ ಇಲ್ಲ ರೀ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮವನ್ನು ಎತ್ತಿಡಿತಾನೆ. ನನ್ನ ಧರ್ಮ ಹಿಂದೂಗಳಿಗೆ ಒಳ್ಳೇದು ಮಾಡುವಂಥ ಶಕ್ತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮಕ್ಕೆ ಯಾವಾಗಲೂ ಸದಾ ನಿಂತಿರುತ್ತಾನೆ. ಆದರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಕಟ್ಟಿ ಹಾಕಿರ್ತಕ್ಕಂಥ ಅಲೋಪರ್ ಕಾಮಂದನಿಗೆ ಶಿಕ್ಷೆ ಬೇಡವಾ? ಕುರುಹುಗಳಿದ್ದಾವಲ್ಲಿ, SIT ತಂಡಕ್ಕೆ ಕುರುಹುಗಳು ಸಿಕ್ಕಿದ್ದಾವೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಕಟ್ಟಿ ಹಾಕಿನೋ ಬಿಟ್ಟಂತ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನಗನ್ಸುತ್ತಪ್ಪ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಇಲ್ಲಿ ಹೆಸರುಗಳಿಲ್ಲ ಯಾವೊಂದು. ಅವನು ಕಟ್ಟಾಕಿದ್ದಾನೆ ಅಥವಾ ಬೇರೆಯವರು ಕಟ್ಟಾಕಿದ್ದಾರೆ, ಅದೆಲ್ಲ ಬಯಲಿಗೆ ಬರಬೇಕು. SIT ತನಿಖೆಯಿಂದ ಬರುತ್ತೆ. ವೆಯ್ಟ್ ಆ್ಯಂಡ್ ಸಿ, ಬಂದೇ ಬರುತ್ತೆ. ಬಂದಾಗಲಾದರೂ ಗಜ್ಮ ಮಾಡ್ತಾರೆ. ಧರ್ಮಸ್ಥಳದ ಕಾಮಂದನಿಗೆ ಗಜ್ಮ ಮಾಡೋದಂತೂ ಗ್ಯಾರಂಟಿ. ನಿಜವಾದ ಹಿಂದೂಗಳ ಮೇಲೆ ಪ್ರೀತಿ, ಬಡವರ ಮೇಲೆ ಪ್ರೀತಿ, ಅವರ ನಂಬಿಕೆ ಉಳಿಸ್ಕೋಬೇಕು ಅಂದರೆ ನೀವು ರಾಜಕಾರಣಿಗಳು ದಯವಿಟ್ಟು ಸತ್ತಿರತಕ್ಕಂಥ ವ್ಯಕ್ತಿಗಳಿಗೆ, ಸತ್ತಿರತಕ್ಕಂಥ ಆತ್ಮಗಳಿಗೆ ನ್ಯಾಯ ಬೇಕಂತೇಳಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮೊರೆ ಹೋಗಿ. ನಾನು ಆಪರೇಷನ್ ಕಮಲ ಮಾಡಿಲ್ಲ, ಆ ಕಮಲ ಮಾಡಿಲ್ಲ, ಈ ಕಮಲ ಮಾಡಿಲ್ಲ, ಕ್ರಾಸ್ ವೋಟಿಂಗ್ ಮಾಡಿಲ್ಲ, ವೋಟಿಂಗ್ ಮಾಡಿಲ್ಲ, ಇದೆಲ್ಲ ಬಿಟ್ಬಿಡಿ. ಅಲ್ಲೋಗಿ ಕೇಳಿ. ಹಾಗಾದ್ರೆ ನಿಮ್ಮನ್ನು ಇಡೀ ಜನತೆ, ಕರ್ನಾಟಕ ಜನತೆ ಒಪ್ಕೊಳ್ಳುತ್ತೆ. ನನ್ನ ಅಭಿಪ್ರಾಯ ಒಪ್ಕೋಬೋದು. ಇಲ್ಲಿವರೆಗೂ ನೀವು ಮಾಡ್ತಕ್ಕಂಥ ಬರೀ ಷಡ್ಯಂತ್ರ, ಅವ್ರ ಮೇಲೆ ಇವ್ರ ಮೇಲೆ ಅವರು, ಇದೆಲ್ಲ ಬಿಟ್ಬಿಡಿ. ಒಗ್ಗಟ್ಟೋಗಿ ಇದನ್ನು ಕೇಳಿ. ನಿಮ್ಮ ತಾಕತ್ತಿದ್ದರೆ, ನೀವು ಮನುಷ್ಯರು ಆಗಿದ್ದರೆ, ನಿಮಗೇನಾದರೂ ಮನುಷ್ಯತ್ವ ಇದ್ದರೆ, ಅಲ್ಲಿ ಆಗಿರತಕ್ಕಂಥ ಅನಾಹುತಗಳಿಗೆ ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಬೇಡ್ಕೊಳ್ಳಿ. ಇದೊಂದೇ ಚಾಲೆಂಜ್ ರೀ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ. ಎಲ್ಲ ರಾಜಕಾರಣಿಗಳು ಹೇಳ್ತಕ್ಕಂಥದ್ದು BJP, ಕಾಂಗ್ರೆಸ್ಸು, JDS, ಅದೇನಂತಾರಲ್ಲಪ್ಪ ಮಾಧ್ಯಮ, ಕೆಲವೊಂದು ಮಾರಿಕೊಂಡ ಮಾಧ್ಯಮಗಳ ಸಮೇತ ನಮಗೆ ಬರೀ ಸೌಜನ್ಯ ನ್ಯಾಯ ಬೇಕಂತ ಹೇಳ್ತಿರಲ್ಲ, ಅವ್ರಿಗೆ ಸಮೇತ ಹೇಳ್ತಕ್ಕಂಥದ್ದು. ಕೇಳಿಕೊಳ್ಳಿ, ಬಲವಾಗಿ ಕೇಳಿಕೊಳ್ಳಿ. ಸಿಗ್ಬೋದು ನ್ಯಾಯ. ನಾವು ಸತ್ಯದ ರೂಟಲ್ಲಿದ್ದೀವಿ. ಸತ್ಯದ ರೂಟನ್ನು ತಪ್ಪಿಸುವಂಥ ಕೆಲಸ ಈ ಲೋಫರ್ಗಳು, ಅಂದರೆ ಮಾರಿಕೊಂಡ ಮಾಧ್ಯಮಗಳು ಮಾಡ್ತಕ್ಕಂಥದ್ದು. ಇದನ್ನು ನಿಲ್ಲಿಸಲೇಬೇಕು. ಇಲ್ಲಾಂದರೆ ಅನ್ಯಾಯ ಆಗಿರ್ತಕ್ಕಂಥ ನ್ಯಾಯ ಎಲ್ಲಿಂದ ಸಿಗುತ್ತೆ ಹೇಳಿ? ಮುಚ್ಚಿ ಹೋಗ್ತಕ್ಕಂಥದ್ದು. ಪ್ರತಿಯೊಬ್ಬರು TV ನೋಡ್ತಾರೆ ರೀ, ನಾನು ನೋಡಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೇನಾಗುತ್ತೆ ನೋಡಿ, ಈ ಬುರುಡೆ ಗ್ಯಾಂಗ್ನವರು, ಆ ಬುರುಡೆ ಗ್ಯಾಂಗ್ನವರು. ಸ್ವಾಮಿ, ಬುರುಡೆ ಅಂದರೆ ಏನು? ಸುಳ್ಳು. ನಾವು ಎಲ್ಲಿ ಸುಳ್ಳು ಹೇಳಿದ್ದೀವಿ? ಸುಳ್ಳಿನ ಗ್ಯಾಂಗ್ನವ್ರು ಅಂತಂದು ಹೇಳಿ ಬುರುಡೆ ಗ್ಯಾಂಗ್ ಏನು ಬೇಕಾದ್ರೆ ಅಂದ್ಕೊಳ್ಳಿ. ಸುಳ್ಳು ಏನು ಹೇಳಿದ್ದೀವಿ ರೀ ನಾವು? ಸಿಕ್ಕಿರ್ತಕ್ಕಂಥದ್ದು ನಿಜ ತಾನೆ. ಧರ್ಮಸ್ಥಳದಲ್ಲಿ ಅವಯ ಏನು ಚಿನ್ನ ಬಂದು ತೋರಿಸಿದ್ನಲ್ಲ, ಆ ಪ್ಲೇಸಲ್ಲಿ ಸಿಕ್ಕಿರ್ತಕ್ಕಂಥ ನಿಜ ತಾನೆ. ಒಂದು 3-4 ಪ್ಲೇಸಲ್ಲೂ ಸಿಕ್ಕಿದೆಯಲ್ಲ, ಇಲ್ಲ ಒಂದೇ ಪ್ಲೇಸಲ್ಲಿ ಸಿಕ್ಕಿದೆಯಾ ಅಂದ್ಕ? ಬಾಂಗ್ಲಿಕೂಡದಲ್ಲಿ ರಾಶಿ ಸಿಕ್ಕಿದಾವಲ್ಲ, ಅದು ಸುಳ್ಳ? ಏನು ಹೋರಾಟಗಾರ ತಗೊಂಡೋಗಿ ಅಲ್ಲಿ ನಲ್ಲಿ ಮುಳ್ಳೆ ವಿಷ ಹಾಕಿದಾರ ಹೇಳಿ? ಬೆಂಗಳೂರಿನವರು ನಮ್ಮ ಹುಡುಗರು ಮಿಸ್ ಆಗಿದ್ದಾರೆ, ನಮ್ಮ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತೇಳಿ ಸುಮಾರು ಒಂದು 15-20ರವರೆಗೆ FIR ಆಗಿದೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಅದ್ಯಾವುದು ತನಿಖೆಗೆ ಮುನ್ನ ಸುಮ್ಮನೆ ಇವರೇನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಹೋಗ್ತಕ್ಕಂಥದ್ದು. ಷಡ್ಯಂತ್ರ ಮಾಡಿದ್ದಾರೆ, ಆಗ ಮಾಡಿದ್ದಾರೆ, ಈಗ ಮಾಡಿದ್ದಾರೆ. ಆ ಲೋಫರ್ ವಸಂತ ಗಿಲಿಯನ್ ಬಾಯಲ್ಲಿ ಬರ್ತಕ್ಕಂಥದ್ದು ಬರೀ ಷಡ್ಯಂತ್ರ. ಏನು ಷಡ್ಯಂತ್ರ ಮಾಡಿದ್ದಾರೆ ಲೋಫರ್? ಅಲ್ಲಿ ಆಗಿರ್ತಕ್ಕಂಥ ಸತ್ಯ ನ್ಯಾಯ ಬೇಡವಾ? ಏನು ಹೇಳ್ಬೇಕ್ರಿ? ಯಾವುದೋ ಮಾಧ್ಯಮದಲ್ಲಿ ಬಂದು ಏನೋ ಪುಂಕ್ ಅಂತ ಹೋಗ್ತಾ ಇರ್ತಕ್ಕಂಥದ್ದಕ್ಕೆ ಅವನಿಗೆ ಇಷ್ಟು ಕೊಟ್ಟಿರ್ಬೋದು ಅವ್ರ ದಣಿ. ನಮಗಂತೂ ಕೊಡೋವಂಥವ್ರು ಯಾರು ಇಲ್ಲಪ್ಪ. ನಾವು ಸತ್ಯದ ಪರ ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೋಗ್ತಕ್ಕಂಥದ್ದು ನಮ್ಮ ದುಡ್ಡೇ. ನಮ್ಮಲ್ಲಿ ಕೇಸ್ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ. ನಮ್ಮ ದುಡ್ಡೆಲ್ಲ ನಾವು ನೋಡ್ಕೋಬೇಕು. ಏನೋ ನಮ್ಮ ವಕೀಲ ಸಾಹೇಬ್ರು ಹೆಲ್ಪ್ ಮಾಡಿದರೆ ಮಾಡ್ಬೋದು. ಅವ್ರು ಪಾಪ ಎಷ್ಟು ಜನಕ್ಕಂತ ಹೆಲ್ಪ್ ಮಾಡ್ತಾರೆ ಹೇಳಿ? ಮಾಡ್ತಾರೆ. ಮತ್ತು ಇದರಲ್ಲಿ ಸಮೇತ ಸಾರ್ವಜನಿಕ ಹೋರಾಟಗಾರರು ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಅಂತೇಳಿ ಭೂಗಿಲದ್ದ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಫಸ್ಟೇ ತಿಳ್ಕೊಬೇಕ್ರಿ ಹೆಂಗೆ ಅಂತೇಳಿ. ದಮ್ಮು ತಾಕತ್ತಿದೆಯಾ? ಬನ್ನಿ ಹೋರಾಟಕ್ಕೆ. ಕೇಸ್ ಬೀಳೋದು ನಿಜ, ಅನುಭವಿಸಿ. ನ್ಯಾಯಕ್ಕೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ?
ಸೌಜನ್ಯ, ವೇದವಲ್ಲೇ, ಪದ್ಮಲತಾ ಎಷ್ಟು ನೋವು ಪಡಿಸುತ್ತಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಇಷ್ಟಾದರೆ ಬೇಡವಾ? ನಮಗನ್ಸುತ್ತೆ, ನಿಮಗೇನಿಸುತ್ತೆ ಗೊತ್ತು. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ದೇಶದ ಜನತೆಗೂ, ನಮ್ಮ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಆನೆ ಮಮತಾ, ಜಸ್ಟಿಸ್ ಫಾರ್ ಪದ್ಮಲತಾ. ಅಲ್ಲಿ ಸತ್ತಿರ್ತಕ್ಕಂಥ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೂ ಇದೇ ರೀತಿ ಹೋರಾಟ ಮಾಡ್ತಾ ಇರೋಣ. ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಮ್ಮ ಹೋರಾಟ ಸದಾ ಹೀಗೆ ಇರಲಿ. ನಮಸ್ಕಾರ.